ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಪಂಚರಂಗಿ ಬೀಜದ ಗ್ರೇವಿ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಂಚರಂಗಿ ಬೀಜಕ್ಕೆ ರಾಜ್ಮಾ, ವೈಟ್ ರಾಜ್ಮಾ, ಬೀನ್ಸ್ ಬೀಜ ಅಂತ ಕೂಡ ಕರೀತಾರೆ. ಇದು ಕಿರಾಣಿ ಅಂಗಡಿಗಳಲ್ಲಿ ನಿಮಗೆ ಸುಲಭವಾಗಿ ಸಿಗ್ತದೆ. ಇದರ ಗ್ರೇವಿ ತಯಾರಿಸಲಿಕ್ಕೆ ಇದನ್ನು ಸುಮಾರು 5 ರಿಂದ 6 ಗಂಟೆಗಳವರೆಗೆ ನೆನೆ ಹಾಕಬೇಕು. ನಾನು ಇದನ್ನು ನೆನೆ ಹಾಕಿಟ್ಟಿದ್ದೇನೆ. ಈಗ ಇದರ ಗ್ರೇವಿ ತಯಾರು ಮಾಡುವ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ದೊಡ್ಡ ಕಪ್ ತೆಂಗಿನ ತುರಿ, 5 ಬ್ಯಾಡಗಿ ಮೆಣಸು, 4 ಗಿಡ್ಡ ಮೆಣಸು, 1 ಸಣ್ಣ ನಿಂಬೆ ಗಾತ್ರದ ಹುಣಸೆ ಹುಳಿ, 1 ದೊಡ್ಡ ಕಪ್ ನೆನೆ ಹಾಕಿದ ಪಂಚರಂಗಿ ಬೀಜ, 1 ಸಣ್ಣ ಕಪ್ ಮೀಡಿಯಂ ಆಗಿ ತುಂಡು ಮಾಡಿಟ್ಕೊಂಡಂತಹ ಸುವರ್ಣಗೆಡ್ಡೆ. ಈಗ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ನೆನೆ ಹಾಕಿಟ್ಟಂಥ ಪಂಚರಂಗಿ ಬೀಜವನ್ನು ಹಾಕಿ ಬೀಜ ಮುಳುಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡಿ. ನೀರು 1 ಕಪ್ ಜಾಸ್ತಿಯೇ ಇರಲಿ. ಈ ಪಂಚರಂಗಿ ಬೀಜ ಕುಕ್ಕರ್ನಲ್ಲಿ ಬೇಯಲಿಕ್ಕೆ 5 ರಿಂದ 6 ವಿಜಿಲನ್ನು ಕೂಗಿಸಬೇಕು. ಬೀಜ ಕುಕ್ಕರ್ನಲ್ಲಿ ಬೇಯುತ್ತಿರುವಾಗ ಒಂದು ಬೇರೆ ಪಾತ್ರೆಯಲ್ಲಿ ತುಂಡು ಮಾಡಿಟ್ಕೊಂಡಂಥ ಸುವರ್ಣಗೆಡ್ಡೆಯನ್ನು ಹಾಕಿ ಅದಕ್ಕೆ ನೀರು ಸೇರಿಸಿ 5 ನಿಮಿಷಗಳವರೆಗೆ ಬೇಯಿಸ್ಕೊಳ್ಳಿ. ನೋಡಿ, ಈಗ ಸುವರ್ಣಗೆಡ್ಡೆ ಬೆಂದಿದೆ. ಸುವರ್ಣಗೆಡ್ಡೆ ಬೇಗ ಬೇಯೋದ್ರಿಂದ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೇನೆ. ಕುಕ್ಕರ್ನಲ್ಲಿ ಬೇಯಿಸಲಿಕ್ಕೆ ಇಟ್ಟರೆ ಅದು ಕದಡಿ ಹೋಗ್ತದೆ, ಆದ ಕಾರಣ ಬೇರೆ ಬೇಯಿಸಿದ್ದೇನೆ ನಾನು. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನ ತುರಿ, ಹುರಿದ ಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ತಯಾರು ಮಾಡಿಕೊಳ್ಳಿ. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಇಷ್ಟು ನೈಸ್ ಮಾಡಿಕೊಳ್ಬೇಕು. ನೋಡಿ, ಒಳ್ಳೆ ಕಲರ್ ಬಂದಿದೆ. ಹೀಗೆ ಮಸಾಲೆ ಮಾಡಿಕೊಳ್ಳಿ. ಈಗ ನೋಡಿ, ಬೀಜ ಬೆಂದಿದೆ. ಚೆಕ್ ಮಾಡಿಕೊಳ್ಳುವ. ನೋಡಿ, ಇಷ್ಟು ಬೆಂದರೆ ಸಾಕು ಬೀಜ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಬೆಂದ ಬೀಜವನ್ನು ಆ ತೋಪಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಅದಕ್ಕೆ ಬೇಯಿಸಿಟ್ಟ ಸುವರ್ಣಗೆಡ್ಡೆಯನ್ನು ಸೇರಿಸ್ಕೊಳ್ಳಿ. ಈಗ ರುಬ್ಬಿಟ್ಟ ಮಸಾಲೆಯನ್ನು ಈ ತೋಪಿಗೆ ಹಾಕಿ ಸರಿಯಾಗಿ ಕುದಿಸ್ಕೊಳ್ಬೇಕು. ಈಗ ನಿಮಗೆ ಬೇಕಾಗಿರುವ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಳ್ಳಿ. ನಾನೀಗ ಇಲ್ಲಿ ಮಿಕ್ಸಿ ತೊಳೆದ ನೀರನ್ನೇ ಹಾಕಿಕೊಂಡಿದ್ದೇನೆ. ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ, ಗ್ರೇವಿ ಸ್ವಲ್ಪ ದಪ್ಪನೇ ಇರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಳ್ಳೆ ಕುದಿ ಬರುವವರೆಗೆ ಬೇಯಿಸಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕುದಿ ಬರಬೇಕು. ಕುದಿ ಬಂದ ನಂತರ ಸ್ಟವ್ವಿಂದ ಕೆಳಗೆ ಇಳಿಸಿ. ಈಗ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡಿಕೊಳ್ಳುವ. 7 ರಿಂದ 8 ಬೆಳ್ಳುಳ್ಳಿಯನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿಯನ್ನು ಜಜ್ಜಬೇಕು, ಇಲ್ಲದಿದ್ದರೆ ಅದು ಒಗ್ಗರಣೆ ಹಾಕುವಾಗ ಸಿಡಿತದೆ. ಈಗ ಒಗ್ಗರಣೆ ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಸೇರಿಸಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗುವವರೆಗೆ ಸರಿಯಾಗಿ ಫ್ರೈ ಮಾಡಿಕೊಳ್ಳಿ. ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗ್ತಾ ಉಂಟು. ಈಗ ಅರೋಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರೋಮ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಅರೋಮ ಬಂದ ನಂತರ ನಾವು ರೆಡಿ ಮಾಡಿಟ್ಟುಕೊಂಡಂತಹ ಪಂಚರಂಗಿ ಬೀಜದ ಪದಾರ್ಥಕ್ಕೆ ಒಗ್ಗರಣೆ ಹಾಕಿ. ಈಗ ರುಚಿಯಾದ ನಮ್ಮ ಪಂಚರಂಗಿ ಬೀಜದ ಗ್ರೇವಿ ಅಥವಾ ಗಶಿ ರೆಡಿಯಾಗಿದೆ. ಧನ್ಯವಾದಗಳು.